ಕಳೆದ ಬಾರಿ ತಮಗೆಲ್ಲ ಗೊತ್ತಿರುವ ಹಾಗೆ ಹಿಂದೆ ಕೋವಿಡ್ ಪ್ಯಾಂಡಮಿಕ್ ಆದಾಗ ಅವಾಗ ತುರ್ತು ಪರಿಸ್ಥಿತಿಯಲ್ಲಿ ಯಾವ ರೀತಿಯಾಗಿ ನಿರ್ವಹಣೆ ಆಗಬೇಕು ಅದು ಕೊರತೆಗಳು ಕಂಡು ಬಂದಿರತಕ್ಕಂಥದ್ದು ಮತ್ತು ಅದಕ್ಕೆ ಸೂಕ್ತವಾದಂಥ ರೀತಿಯಾಗಿ ಮುಂದೆ ಏನಾದರೂ ಈ ಥರ ಪರಿಸ್ಥಿತಿಗಳು ಬಂದಾಗ ಅದನ್ನು ಒಂದು ಸ್ಪಷ್ಟವಾದಂಥ ರೀತಿಯಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ಒಂದು ವ್ಯವಸ್ಥೆ ಬೇಕಾಗಿರುವಂಥದ್ದು ಅದು ವಿಶ್ವ ಮಟ್ಟದಲ್ಲಿ ಕಂಡಿದೆ. ಅದನ್ನು WHO ಮತ್ತು ವಿಶ್ವ ಮಟ್ಟದಲ್ಲಿ ಇದೆಲ್ಲ ಚರ್ಚೆಯಾಗಿ ಈ ಥರ ಎಲ್ಲ ಕಡೆ ಆಗಬೇಕು ಅಂತ WHO ಗೈಡ್ಲೈನ್ಸು ಕೂಡ ಇದೆ. ಅದೇ ಪ್ರಕಾರ ಇವತ್ತು ವರ್ಲ್ಡ್ ಬ್ಯಾಂಕ್ ಅಸಿಸ್ಟೆಂಟ್ ಏನು ಒಂದು ದೇಶದಲ್ಲಿ ಎಲ್ಲ ಕಡೆ ಆಗ್ತಾ ಇದೆ. ಕರ್ನಾಟಕ ಭಾಳ ಮುಂಚೂಣಿಯಲ್ಲಿ ಇವತ್ತು ಇದನ್ನು ಸ್ಥಾಪನೆ ಮಾಡೋದ್ರಲ್ಲಿ ಅನೇಕ ರಾಜ್ಯಗಳನ್ನೂ ಆಗಿಲ್ಲ. ನಮ್ಮ ರಾಜ್ಯದಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ದೇವೆ. ಇದು ಬಹಳ ಅನುಕೂಲ ಆಗುತ್ತೆ. ಯಾಕಂದರೆ ಈ ಒಂದು ಅತ್ಯಂತ ಆಧುನಿಕ ಮತ್ತು ಎಲ್ಲ ತಂತ್ರಜ್ಞಾನವನ್ನು ಬಳಸಿ ಇಲ್ಲಿ ಈ ಕೇಂದ್ರವನ್ನು ನಾವು ಮಾಡ್ತಾ ಇದ್ದೀವಿ. ಯಾವುದೇ ಒಂದು ತುರ್ತು ಪರಿಸ್ಥಿತಿ ಕೋವಿಡ್ ಅಂತ ಆ ಥರದ ಒಂದು ಪ್ಯಾಂಡಮಿಕ್ ಬರುವಂಥದ್ದು ಒಂದೇ ಅಲ್ಲ, ಯಾವುದೇ ಒಂದು ಸಾಂಕ್ರಾಮಿಕ ರೋಗಗಳು ಹರಡ್ತಾ ಇರುವಂಥದ್ದು ಅಥವಾ ಪ್ರಕೃತಿ ಒಂದು ವಿಕೋಪ ಆಗುವಂಥದ್ದು, ಫ್ಲಡ್ಸ್ ಆಗುವಂಥದ್ದು ಅಥವಾ ಬೆಂಕಿ ಅವಘಡ ಆಗುವಂಥದ್ದು, ಯಾವುದೇ ಒಂದು ಕಾಯಿಲೆ ಭಾಳ ವೇಗವಾಗಿ ಎಲ್ಲೊಂದು ಕಡೆ ಬೆಳೀತಾ ಇದೆ ಅಥವಾ ಪಬ್ಲಿಕ್ ಹೆಲ್ತ್ ಎಮರ್ಜೆನ್ಸಿ ಇದೆ, ಅದರ ಬಗ್ಗೆ ಕೂಡಲೇ ನಾವು ಇಲ್ಲಿ ಒಂದು ಕೇಂದ್ರವನ್ನು ಎಲ್ಲರ ಜೊತೆ ಸಂಪರ್ಕ ಮಾಡೋದಕ್ಕೆ ನಮ್ಮ ಅಧಿಕಾರಿಗಳು ನಮ್ಮ ಇಲಾಖೆ ಎಲ್ಲರ ಜೊತೆ ಸಂಪರ್ಕ ಮಾಡುವಂಥ ಒಂದು ಇಲ್ಲಿ ಕೇಂದ್ರ ಮಾಡಿದ್ದೇವೆ. ಮತ್ತು ಇತರೆ ಇಲಾಖೆಗಳಲ್ಲಿ ಅವ್ರ ಜೊತೆಯಲ್ಲೂ ಕೂಡ ನಾವು ಸಂಪರ್ಕ ಮಾಡ್ಕೋಬೋದು. ಪೊಲೀಸ್ ಇಲಾಖೆ ಮತ್ತು ಕಂದಾಯ ಇಲಾಖೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಏನು ಅಥಾರಿಟಿ ಇದೆ, ಈ ರೀತಿಯಾಗಿ ಹಲವಾರು ಬೇರೆ ಬೇರೆ ಇಲಾಖೆಗಳ ಜೊತೆ ಈಗ ಫೈರ್ ಡಿಪಾರ್ಟ್ಮೆಂಟು, ಸೊ ಏನೇ ಇದ್ರೂ ಕೂಡ ನಾವು ಜೊತೆ ಎಲ್ಲ ಕೂಡಲೇ ಇಲ್ಲೆಲ್ಲರೂ ಕೂಡ ಸೇರಿ ಚರ್ಚೆ ಮಾಡಿ ಯಾವ ರೀತಿ ಕ್ರಮ ತಗೊಳ್ಬೇಕು, ನಮ್ಮ ಕಡೆಯಿಂದ ಏನಾಗಬೇಕು, ಅವ್ರ ಕಡೆಯಿಂದ ಏನಾಗಬೇಕು ಎಲ್ಲ ತುರ್ತಾಗಿ ಮಾತಾಡುವಂಥದ್ದು. ಮತ್ತು ಇಲ್ಲಿ ಎಲ್ಲ ಒಂದು ನೆಟ್ವರ್ಕ್ ಇದೆ, ಸಂಪರ್ಕ ಮಾಡುವಂಥ ಎಲ್ಲ ಫೆಸಿಲಿಟೀಸ್ ಇದೆ, ಫೋನ್ ನೆಟ್ವರ್ಕ್ಗಳಿದೆ, ಎಲ್ಲ ಕಮ್ಯುನಿಕೇಷನ್ ನೆಟ್ವರ್ಕ್ ಇದೆ, ಆಮೇಲೆ ವಿಡಿಯೋ ಕಾನ್ಫರೆನ್ಸ್ ಮಾಡೋದಕ್ಕೆ ಅವಕಾಶ ಇದೆ. ಮತ್ತು ಇಲ್ಲೇ ಡೆಡಿಕೇಟೆಡಾಗಿ ಕೂತ್ಕೊಂಡು ಎಷ್ಟು ಬೇಕು 24 ಗಂಟೆ ಇಲ್ಲೇ ಇರ್ಬೋದು. ಇಲ್ಲೊಂದು ಸಣ್ಣ ಒಂದು ಕ್ಯಾಂಟೀನು ಕೂಡ ಮಾಡಿದ್ದಾರೆ. ಏನಾದರೂ ಆ ಥರ ತೀವ್ರ ಪರಿಸ್ಥಿತಿ ಬಂದರೆ ಇಲ್ಲೇ ಹಗಲು ರಾತ್ರಿ ಇಲ್ಲೇ ಇದ್ದು ಇಲ್ಲೇ ಎಲ್ಲವನ್ನು ಕೂಡ ನೋಡ್ಕೊಳ್ತಕ್ಕಂಥದ್ದು ಕೂಡ ಇಲ್ಲಿ ಫೆಸಿಲಿಟಿ ಮಾಡಿದ್ದಾರೆ. ಅದರಿಂದ ಈ ಒಂದು ಏನು ಈ ತುರ್ತು ಪರಿಸ್ಥಿತಿಗೆ ಆರೋಗ್ಯ ತುರ್ತು ಪರಿಸ್ಥಿತಿಗಳು ಬಂದಾಗ ಅದಕ್ಕೆ ಮಾಡೋದಕ್ಕೆ ಅತ್ಯಂತ ಅತ್ಯಾಧುನಿಕವಾದಂಥ ವ್ಯವಸ್ಥೆ ಇವತ್ತು ನಮ್ಮ ರಾಜ್ಯದಲ್ಲಿ ನಾವು ಇವತ್ತು ಸಮರ್ಪಣೆ ಮಾಡಿದ್ದೇವೆ. ಖಂಡಿತ ಇದರಿಂದ ನಮ್ಮ ಯಾವುದೇ ಒಂದು ವಿಪತ್ತಿನ ಕಾಲ ಅಥವಾ ಅನಿರೀಕ್ಷಿತವಾದ ಬೆಳವಣಿಗೆ ಆದಾಗ ನಾವು ಅದಕ್ಕೆ ಸ್ಪಂದಿಸ್ತಕ್ಕಂಥದ್ದಕ್ಕೆ ನಮ್ಮ ಇಲಾಖೆ ಇವತ್ತು ಸಜ್ಜಾಗೋದಕ್ಕೆ ಇದೊಂದು ಒಳ್ಳೆಯ ವ್ಯವಸ್ಥೆ ನಿರ್ಮಾಣ ಆಗಿದೆ. ನಾನ್ ಎಮರ್ಜೆನ್ಸಿ ಅಂದರೆ ಎಮರ್ಜೆನ್ಸಿ ಸೇವೆ